ಸುವರ್ಣ. ಮಿಲನ 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 ಮಿಲನ. ಅಪ್ಪ ಅಪ್ಪ, ಚಿಂತು, ಇಬ್ರು ಎಲ್ಲಿ ಹೋಗಿದ್ದೀರಾ? ಪುಟ್ಟಿ, ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನಾವೆಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀವಿ. ಅಪ್ಪ, ಅದು ಅವ್ರಿಗೆ ಅವ್ರೆಲ್ಲಿ ಹೋಗಿದ್ದಾರೆ ಅಂತ ನಿಜ ಹೇಳಿ ಅಪ್ಪ. ನಾನ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ. ನಿಮ್ಮ ಹತ್ರ ಹೇಗ್ ಮಾತಾಡ್ತಾರೆ? ಪ್ಲೀಸ್ ಅಪ್ಪ, ಆ ನಂಬರ್ಗೆ ಕನೆಕ್ಟ್ ಮಾಡ್ಕೊಡಿ, ನಾನು ಮಾತಾಡ್ಬೇಕು. ಈಗಲೇ ಮಾತಾಡ್ಬೇಕಾ? ಅಲ್ಲಮ್ಮ, ಕೆಲಸ ಮುಗಿಸ್ಕೊಂಡು ಸಂಜೆ ಫೋನ್ ಮಾಡ್ತೀನಿ ಅಂದ್ರು, ಆಗ್ಲೇ ಮಾತಾಡ್ಬೋದಲ್ಲ. ಇಲ್ಲಪ್ಪ, ಅಲ್ಲಿ ತನಕ ಕಾಯಕ್ಕಾಗಲ್ಲ. ಪ್ಲೀಸ್ ಅಪ್ಪ, ಫೋನ್ ಮಾಡ್ಕೊಡಿ. ಏನ್ ಮಗಳೇ, ಈಗಲೇ ಮಾತಾಡ್ಬೇಕು ಅಂದ್ರೆ ಹೇಗೆ? ಅಳಿದ್ರು ಅದು ಏನ್ ಕೆಲಸದಲ್ಲಿ ಇದಾರೋ ಏನೋ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಫೋನ್ ಮಾಡಿದ್ರೆ ಯಾವ ಕೆಲಸದಲ್ಲಿ ಇದ್ರು ನನ್ನ ಹತ್ರ ಮಾತಾಡ್ತಾರೆ. ಪ್ಲೀಸ್ ಅಪ್ಪ, ಫೋನ್ ಮಾಡ್ಕೊಡಿ ಅಪ್ಪ, ಪ್ಲೀಸ್. ನಾನು ಅವ್ರ ಜೊತೆ ಮಾತಾಡ್ಬೇಕು. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಮಗಳೇ ಅಳ್ತಾ ಇದೀಯಾ? ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಇಷ್ಟಕ್ಕೆಲ್ಲ ಇಷ್ಟು ಹಠ ಮಾಡ್ತಾರ? ಅಲ್ಲಮ್ಮ, ಕೆಲಸ ಮುಗಿಸ್ಕೊಂಡು ಅವ್ರು ಫೋನ್ ಮಾಡ್ತೀನಿ ಅಂದ್ರು, ಅದಕ್ಕೆ ಹಾಗಂದೆ. ಈಗೇನು ಫೋನ್ ಮಾಡ್ಕೊಡ್ಬೇಕು ಅಷ್ಟೇ ತಾನೆ? ಬಾ ಮಾತಾಡು. ನನಗೆ ಕ್ಷಮಿಸ್ಬಿಡಿ ಅಳೆ ಅಂದ್ರೆ. ನೋಡು ಮಗಳ, ಪಾಪ ಅಳಿಯಂದ್ರು ಅದು ಯಾವ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೋ ಏನೋ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಪ್ರಾರ್ಥನಾ, ಏನಾಯ್ತೆ? ಯಾಕೆ ಕೂತ್ಕೊಂಡೆ? ಅಪ್ಪ, ಏನಾಯ್ತಪ್ಪ? ಏನಿಲ್ಲಮ್ಮ, ಅಳಿಯಂದ್ರ ಹತ್ರ ಫೋನ್ ಮಾಡಿ ಮಾತಾಡ್ಬೇಕು ಅಂದ್ಲು, ಅದಕ್ಕೆ ಫೋನ್ ಮಾಡಿದೆ. ನಾಟ್ ರೀಚಬಲ್ ಅಂತ ಬರ್ತಾ ಇತ್ತು. ಅಪ್ಪ, ಇನ್ನೊಂದ್ಸಲ ಟ್ರೈ ಮಾಡಿ ಅಪ್ಪ. ಅವ್ರ ಜೊತೆ ಮಾತಾಡದೆ ಹೋದ್ರೆ ನನಗೆ ಸಮಾಧಾನ ಇಲ್ಲ ಅಪ್ಪ. ಅವ್ರಿಗೇನು ಆಗಿದೆ? ಇಲ್ಲ ಇಲ್ಲ ಅಪ್ಪ, ಪ್ಲೀಸ್ ಅಪ್ಪ, ಫೋನ್ ಮಾಡಿ ಅಪ್ಪ. ಆಯ್ತು ಮಗಳೇ, ಮಾಡ್ತೀನಿ. ಸಮಾಧಾನ ಮಾಡ್ಕೊಳೆ. ಭಾವಂಗೆ ಏನೂ ಆಗಿರಲ್ಲ. ನೋಡು, ಅಪ್ಪ ಫೋನ್ ಮಾಡ್ತಿದ್ದಾರಲ್ಲ, ಸಮಾಧಾನ ಮಾಡ್ಕೊ, ಅಳ್ಬೇಡ. ಹಲೋ 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 ಮಾವ, ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಅಳಿಯಂದ್ರೆ, ಪ್ರಾರ್ಥನಾ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹಠ ಮಾಡಿ. ಹಲೋ ಹಲೋ ರೀ. ಪ್ರಾರ್ಥನಾ, ಕೂಲ್ ಡೌನ್. ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಯಾಕೆ, ಏನಾಯ್ತು? ಯಾಕೆ ಭಯ ಪಡ್ತಿದ್ಯಾ? ಭಯನ? ನಾನ್ ಯಾಕೆ ಭಯ ಪಡ್ಲಿ? ನೀವಿಲ್ಲ ಅಂತ ಊಟ ಮಾಡ್ಲಿಲ್ವಲ್ಲ, ಅದಕ್ಕೆ ವಾಯ್ಸ್ ಹಿಂಗಾಗಿದೆ ಅಷ್ಟೇ. ಏನು, ಊಟ ಮಾಡಿಲ್ವಾ? ಯಾಕೆ ಹೀಗ್ ಮಾಡ್ತೀಯ ಪ್ರಾರ್ಥನಾ? ನಾನು ಊಟ ಮಾಡ್ದಿರೋದಕ್ಕೆ ಕಾರಣನೇ ನೀವು. ನಾನ? ಆಫೀಸ್ ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರೆ ನಾನೇನ್ ಬೇಡ ಅಂತಿದ್ನಾ? ನೀವ್ ಹೇಳ್ದೆ ಹೋಗಿದ್ದು ನನ್ಗೆಷ್ಟ್ ಭಯ ಆಯ್ತು ಗೊತ್ತಾ? ಅದಕ್ಕೆ ಅಂತ ಊಟ ಬಿಡೋದಾ? ನೀನ್ ಊಟ ಮಾಡಿಲ್ಲ ಅಂದ್ರೆ ಮಾವ ಮತ್ತೆ ಚಿಂತನ ಇಬ್ರು ಊಟ ಮಾಡಿರಲ್ಲ. ಪಾಪ ಚಿಂತನ ಈ ಸ್ಥಿತಿಲಿ ಉಪವಾಸ ಇರೋದು ನಿನ್ಗೆ ಸರಿನಾ ಹೇಳು? ನೀನ್ ಮೊದ್ಲು ಹೋಗಿ ಊಟ ಮಾಡು. ಪಾಪ ಮಾವ ಮತ್ತೆ ಚಿಂತನ ನಿನ್ಗೋಸ್ಕರ ಹಸುಕೊಂಡಿರ್ತಾರೆ. ಸಾರಿ ರೀ, ನಾನಿದನ್ನ ಯೋಚನೆನೇ ಮಾಡ್ಲಿಲ್ಲ. ಸಾರಿ. ನೋಡು, ನಮಗೋಸ್ಕರ ಅವ್ರ ಮನ್ಸಿನ ನೋಯಿಸ್ಬಾರ್ದು. ನಾನ್ ಬರೋವರೆಗೂ ಅಲ್ಲಿ ಯಾರಿಗೂ ಟೆನ್ಷನ್ ಕೊಡಬಾರ್ದು, ಓಕೆನಾ? ಆಯ್ತು, ನೀವ್ ಹೇಗ್ ಹೇಳ್ತಿರೋ ಹಾಗೆ. ನೀವ್ ಯಾವಾಗ ಬರ್ತೀರಾ? ಕೆಲ್ಸ ಮುಗಿದ ತಕ್ಷಣ ಬರ್ತೀನಮ್ಮ. ನೀವ್ ಬೇಗ ಬನ್ನಿ, ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀನಿ ಪ್ರಾರ್ಥನಾ, ಆದಷ್ಟು ಬೇಗ ಬರ್ತೀನಿ. ನೀನ್ ಮೊದಲು ಹೋಗಿ ಊಟ ಮಾಡು. ಸರಿ.
ಮಾಡೋ ಸೊಲ್ಯೂಷನ್ ಜೊತೆಗೆ ಬರ್ತೀನಿ. ನಿನ್ನ ಮನಸ್ಸಲ್ಲಿರೋ ಭ್ರಮೆನ ಅಳಿಸಿ ನಿನ್ನ ಪ್ರೀತಿಯ ಅಧ್ಯಾಯ ಬರೀತೀನಿ. ಹಸುವಾಗ್ತಿದ್ಯಮ್ಮ, ನನ್ಗಿಷ್ಟ ಅಂತ ಅಜ್ಜಿ ಮೊಸರನ್ನ ಮಾಡಿದ್ದಾರೆ. ಸೂಪರ್ ಆಗಿದೆ, ತಗೋ. ಭಾವ ಬರೋವರೆಗೂ ಇವಳನ್ನ ಹೀಗೆ ನೋಡ್ಕೋಬೇಕು. ಭಾವ ಹೋಗಿರೋ ಕೆಲಸ ಒಳ್ಳೆ ರೀತಿಯಲ್ಲಿ ಮುದ್ದು ಪ್ರಾರ್ಥನೆ ಆದಷ್ಟು ಬೇಗ ಹುಷಾರಾದ್ರೆ ಸಾಕು. ಚೆನ್ನಾಗಿದೆ ಅಲ್ವಾ? ಇನ್ನೊಂದೇ ಒಂದು ತುತ್ತು ನನಗೋಸ್ಕರ ಪ್ಲೀಸ್. ಅವ್ರು ಊಟ ಮಾಡಿದ್ರೋ ಇಲ್ವೋ ಅಂತ ಫೋನ್ ಮಾಡ್ದಾಗ ಕೇಳಲೇ ಇಲ್ಲ. ಸುಮ್ಮನೆ ಕೋಪ ಮಾಡ್ಕೊಂಡು ಬೈದ್ಬಿಟ್ಟೆ. ಏನ್ ಕೆಲ್ಸನೋ ಏನೋ, ಪಾಪ ಎಷ್ಟು ಕಷ್ಟ ಆಗ್ತಿದ್ಯೋ ಅವ್ರಿಗೆ. ಅವ್ರು ಹೋಗಿರೋ ಕೆಲಸ ಬೇಗ ಮುಗಿಲಪ್ಪ ದೇವ್ರೆ. ಹಾಗೆ ಜಾಣ ಅಮ್ಮ. ಹೊಟ್ಟೆ ತುಂಬ ನೀರ್ ಕೊಡ್ಲಾ? ರಾತ್ರಿ ಕರಗಿ ಬೆಳಕು ಮೂಡೋ ಹಾಗೆ ಈ ಸಮಸ್ಯೆಯನ್ನು ಕತ್ತಲು ಕರಗಿ ನಗುವನ್ನ ಬೆಳಕು ಅದು ಯಾವಾಗ ಮೂಡುತ್ತೋ ನನ್ನ ಬಂಗಾರಿ ಲೈಫಲ್ಲಿ. ರೀ, ಇನ್ನೂ ಮುಗ್ದಿಲ್ವ ನಿಮ್ದು? ಬೆಳಗ್ಗೆನೆ ಶುರು ಮಾಡ್ಕೊಂಡಿರ್ತೀರಾ, ಒಂದು ಬಗೆಹರಿಯಲ್ಲ. ಏನ್ ಪಾರ್ವತಿ ಹಾಗಂತೀಯ? ಸಮರ್ಥ ಪ್ರಾರ್ಥನಾ ಜೀವನದಲ್ಲಿ ಗೊತ್ತಿದ್ದು ತಪ್ಪಾಗಿರ್ಬೋದು, ಆದ್ರೆ ಅದಕ್ಕೆ ಪರಿಹಾರನೇ ಸಿಗೋದಿಲ್ಲ ಅಂತ ಹೇಳಕ್ಕಾಗುತ್ತಾ? ರೀ, ಇಷ್ಟು ದಿನ ನೀವು ಕವಡೆ ಹಾಕಿದ್ದು ಆಯ್ತು, ಪಂಚಾಂಗ ತಿರುಗಿಸಿದ್ದು ಆಯ್ತು, ಏನಾದ್ರೂ ಉಪಯೋಗ ಇದೆಯಾ? ಒಂದು ಮುಗಿತ್ತು ಅನ್ನೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ, ಅದು ಬಗೆಹರಿತು ಅಂತ ನಿರಾಳ ಆಗೋಷ್ಟರಲ್ಲಿ ಇನ್ನೊಂದು. ಅವರಿಬ್ಬರು ಜಾತಕದ ಫಲ ಬಿಡು ಕಣೆ, ಆದ್ರೆ ಅವ್ರು ಹುಟ್ಟೋ ಮಗುವಿನ ಜಾತಕದ ಬಲದಿಂದಾದ್ರೂ ಎಲ್ಲ ಸರಿ ಹೋಗ್ಬೋದಲ್ವಾ? ರೀ, ಮುಂದೆ ನಮ್ಮ ಮಗನ್ ಹುಟ್ಟೋ ಮಗು ಜಾತಕ ನೋಡ್ರಿ ಅಂದ್ರೆ ಯಾವಾಗ್ಲೂ ಹುಟ್ಟೋ ಮಗು ಜಾತಕ ನೋಡ್ತಾ ಇದ್ದೀರಾ? ರೀ, ನಮ್ಮ ಮಗು ಜಾತಕ ನೋಡ್ರಿ. ನಮ್ಮ ಮಗು ಜಾತಕ ಚೆನ್ನಾಗೇ ಇರುತ್ತೆ ಕಣೆ. ನಾನು ಅವ್ರ ತಾತ ಗಜಕೇಸರಿ ಯೋಗದಲ್ಲಿ ಹುಟ್ಟಿರೋದು, ಅವರಪ್ಪ ಅವನು ಗಜಕೇಸರಿ ಯೋಗದಲ್ಲಿ ಹುಟ್ಟಿರೋದು. ನೋಡ್ತಾ ಇರೋ, ನಮ್ಮ ಮೊಮ್ಮಗನು ಗಜಕೇಸರಿ ಯೋಗದಲ್ಲೇ ಹುಟ್ಟತಾನೆ. ಹೌದು, ಈಗ ಪೂಜೆಗೆ ಟೈಮ್ ಆಯ್ತು, ಹೋಗಿ ಪಂಚಗವ್ಯ ತನ್ನಿ. ಪ್ರಾರ್ಥನಾ, ಇದೊಂದು ರಾತ್ರಿ ಕಳೀಲಿ. ನಾಳೆ ಬರೋ ಸೂರ್ಯ ನಿನ್ ಲೈಫ್ನಲ್ಲಿ ಹೊಸ ಬೆಳಕು ತರ್ತಾನೆ. ಅಂಜಲಿ ಅನ್ನಪೂರ್ಣ ಒಪ್ಪಾಗಿದೆ.
ಇನ್ನೇನು ಸುಮಾ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಅವರೊಬ್ರು ಸಿಕ್ಕರೆ ಸಾಕು. ಹೇಗಾದ್ರೂ ಸರಿ ಒಪ್ಸಿ ಕರ್ಕೊಂಡ್ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಯಿ ಪ್ರಾರ್ಥನಾ. ಊಟ ಬಿಟ್ಟು ಅಂದ್ರೆ ನಿನ್ನ ನನ್ನ ಮಗುನ ಉಪವಾಸ ಇರೋ ಹಂಗೆ ಮಾಡಬೇಡ. ಸುಮಾ ಸಿಕ್ಕ ಮೇಲೆ ನಾಳೆ ನೀನು ಅವ್ರನ್ನೆಲ್ಲ ಭೇಟಿ ಆದ್ಮೇಲೆ ನಿಜವಾಗ್ಲೂ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಪ್ರಾರ್ಥನಾ. ಅನ್ನಪೂರ್ಣ ಹೇಳಿದ್ದಾರೆ ನೀನು ಹುಷಾರಾಗ್ತೀಯ ಅಂತ. ಖಂಡಿತ ನೀನು ಮೊದಲಿನ ಥರ ನಾರ್ಮಲ್ ಪ್ರಾರ್ಥನಾ ಆಗ್ತೀಯ. ಆವಾಗ ನಿನ್ನ ಕಣ್ಗೆ ನಿಜ ಮಾತ್ರ ಕಾಣುತ್ತೆ. ಅಂದ್ರೆ ನಾನು ಮಾತ್ರ ಕಾಣ್ತೀನಿ, ನಮ್ಮ ಕುಟುಂಬ ಮಾತ್ರ ಕಾಣುತ್ತೆ. ಬರ್ತಿದ್ದೀನಿ ಪ್ರಾರ್ಥನಾ, ಕಾಯ್ತಾ ಇರು. ಅರ್ಥ ಯಾಕೆ ಸುಮ್ಮನೆ ಕೂತಿದ್ಯಾ? ಲಂಚ್ ಮಾಡಲ್ವಾ? ಬೇಡ ಟೀಚರ್, ನಂಗೆ ಹಸುವಿಲ್ಲ. ಅದೆಲ್ಲ ಹೇಳ್ಬಾರ್ದು ಅರ್ಥ. ಎಲ್ಲಿ ಲಂಚ್ ಬಾಕ್ಸ್ ತಗೋ. ಬೇಡ ಟೀಚರ್. ಯಾಕೆ ಹೀಗೆ ಹೇಳ್ತಾ ಇದೀಯಾ? ಎಲ್ಲಿ ಏನ್ ತಂದಿದೆ ನೋಡೋಣ. ಬೇಡ ಟೀಚರ್. ಅರ್ಥ, ಐ ಆಮ್ ಆರ್ಡರಿಂಗ್ ಯು. ಎಲ್ಲಿ ನೋಡೋಣ. ಯಾಕರ್ಥ? ನಿಮ್ಮ ಅಜ್ಜಿ ನಿಮಗೆ ಲಂಚ್ಗೇನು ಕಳಿಸ್ಲಿಲ್ವಾ? ಯಾಕಮ್ಮ, ಅಜ್ಜಿಗೆ ಹುಷಾರಿಲ್ವಾ? ಎಲ್ಲಿ ಆ ಮಾಡು, ನಾನು ತಿನ್ನಿಸ್ತೀನಿ. ಬೇಡ ಟೀಚರ್. ನೋಡು, ಟೀಚರ್ ಹೇಳಿದ್ರೆ ಅದೆಲ್ಲ ಹೇಳ್ಬಾರ್ದು ಅರ್ಥ. ಆ ಮಾಡು. ಬೇಡ ಟೀಚರ್. ಸರಿ, ಏನಕ್ಕೆ ಅಂತ ಹೇಳು, ನಾನು ತಿನ್ಸಲ್ಲ. ಓಕೆನಾ? ಇವತ್ತು ಗುರುವಾರ, ರಾಯಲ್ ವಾರ. ನನ್ನಮ್ಮ ಬೇಗ ಹುಷಾರಾಗಬೇಕು ಅಂತ ನಾನು ಫಾಸ್ಟಿಂಗ್ ಮಾಡ್ತಿದ್ದೀನಿ. ಫಾಸ್ಟಿಂಗ್ ಮಾಡಿದ್ರೆ ನನ್ನಮ್ಮ ಬೇಗ ಹುಷಾರಾಗ್ತಾಳೆ. ಯಾರು ಹೇಳಿದ್ರು ನಿಮಗೆ ಫಾಸ್ಟಿಂಗ್ ಮಾಡಿದ್ರೆ ಅಮ್ಮ ಬೇಗ ಹುಷಾರಾಗ್ತಾರೆ ಅಂತ? ನನ್ನ ಅಜ್ಜಿನೂ ಫಾಸ್ಟಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ನಾನು ಮಾಡ್ತೀನಿ. ಎಷ್ಟು ಚಿಕ್ಕ ಮನಸ್ಸಲ್ಲಿ ಎಷ್ಟು ದೊಡ್ಡ ಪ್ರೀತಿ. ಅರ್ಥ, ನಾನು ನಿನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ ಅರ್ಥ. ಆ ದೇವರು ನಿನ್ನ ಪ್ರಾರ್ಥನೆಗಲ್ದಿದ್ರು ನೀನು ನಮ್ಮನ ಮೇಲೆ ಇಟ್ಟಿರೋ ಪ್ರೀತಿಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ಮಿಲನ 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 ಮಿಲನ. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ನನ್ನನ್ನೇ ನೋಡೋಣ ಅಂತ ಬಂದ್ರ ಅಥವಾ ಇಲ್ಲಿ ಏನೋ ಕೆಲಸ ಇದ್ದು ಹಾಗೆ ಮಾತಾಡ್ಸೋಣ ಅಂತ ಬಂದ್ರ? ಹಲೋ ಸುಮಾ ಅವರೇ. ನನಗೇನಾದ್ರೂ ಕೆಲಸ ಆಗ್ಬೇಕಾಗಿತ್ತ? ಹೌದು ಸುಮಾ ಅವರೇ, ನಿಮ್ಮನ್ನೇ ಹುಡ್ಕೊಂಡು ಬಂದೆ. ನಿನ್ನೆ ನಿಮ್ಮ ಮನೆ ಹತ್ರನೇ ಹೋಗಿದ್ದೆ.
ಬಟ್ ನೀವಿರಲಿಲ್ಲ. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಸೀದಾ ಕಾಲೇಜ್ ಹತ್ರನೇ ಬಂದ್ಬಿಟ್ಟೆ. ನನ್ನಿಂದ ತೊಂದರೆ ಆಗಿದ್ರೆ ಐ ಆಮ್ ಸಾರಿ. ಹಾಗೇನಿಲ್ಲ, ನಾನು ಊರಲ್ಲಿ ಇರಲಿಲ್ಲ, ಹಾಗಾಗಿ ಮನೆಗೆ ಬೀಗ ಹಾಕಿತ್ತು. ಇವತ್ತು ಡೈರೆಕ್ಟಾಗಿ ಕಾಲೇಜ್ಗೆ ಬಂದೆ. ನನ್ನನ್ನು ನೋಡಿಕೊಂಡು ಮನೆ ತನಕ ಹೋಗಿದ್ದೀರಾ ಅಂದರೆ ಇನ್ನೂ ಅರ್ಜೆಂಟ್ ಕೆಲಸ ಇರುತ್ತೆ. ಅದೇನು ಅಂತ ಹೇಳಿ ಸರ್. ನಿಮ್ಮಿಂದ ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಆಗಲ್ಲ ಅಂತ ಹೇಳಬೇಡಿ. ಸಹಾಯನ? ಅದು ನನ್ನಿಂದ ನಿಮಗೆ? ಹೌದು ಸುಮಾ ಅವರೇ, ಅವತ್ತು ನಿಮ್ಮನ್ನು ನೋಡಿದ್ಮೇಲೆ ಪ್ರಾರ್ಥನಾ ಸ್ವಲ್ಪ ಮೆಂಟಲಿ ವೀಕ್ ಆಗಿದ್ದಾಳೆ. ನಿಮ್ಮನ್ನೇ ಕಲ್ಪಿಸ್ಕೊಂಡು ಏನೇನೋ ಮಾತಾಡ್ತಾಳೆ, ರೇಗ್ತಾಳೆ. ಅದು ಅಲ್ಲದೆ ಅವತ್ತು ಹುಷಾರಿಲ್ಲ ಅಂತ ಒಬ್ಬರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅಲ್ಲೂ ಅಷ್ಟೇ, ಒಂದು ಹುಡುಗಿ ನೋಡಿ ಅವನೇ ಡಾಕ್ಟರ್ ಅಂತ ಅನ್ಕೊಂಡು ಹೀಗೆ ಕಲ್ಪಿಸ್ಕೋತಾಳೆ, ರೇಗ್ತಾಳೆ, ಭಯ ಬೀಳ್ತಾಳೆ. ಇದನ್ನೆಲ್ಲ ಮನೆಯವ್ರ ಹತ್ರ ಹೇಳಿದ್ರೆ ತೊಂದರೆ ಆಗ್ಬೋದು ಅಂತ ಅವಳಿಗೆ ನಾನೇ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದೆ. ಆದರೆ ಏನು ಮಾಡಿದ್ರೆ ಪ್ರಯೋಜನ ಆಗ್ತಿಲ್ಲ. ಅವಳ ಸ್ಥಿತಿ ನೋಡಿದ್ರೆ ನನಗೆ ಹಿಂಸೆ ಆಗತ್ತೆ. ಸಮಾಧಾನ ಮಾಡ್ಕೊಳ್ಳಿ ಸರ್. ನನ್ನ ನೋಡಿದ್ಮೇಲೆ ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪ್ರಾರ್ಥನಾ ಅವ್ರನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಅದು ಸರಿ, ಇದಕ್ಕೆ ನಾನೇನು ಮಾಡ್ಬೋದು? ಐ ಆಮ್ ಜಸ್ಟ್ ಎ ಟೀಚರ್, ನಾನು ಡಾಕ್ಟರ್ ಅಲ್ಲ. ನನಗೆ ಗೊತ್ತು ನೀವು ಡಾಕ್ಟರ್ ಅಲ್ಲ ಅಂತ. ಆದರೆ ನೀವು ತೀರ್ಥಹಳ್ಳಿಗೆ ಬಂದರೆ ನಿಮಗೆ ಗೊತ್ತಾಗತ್ತೆ. ಅಲ್ಲಿಗೆ ಅನ್ನಪೂರ್ಣ ಅಂಜಲಿ ಅವರು ಕೂಡ ಬರ್ತಾ ಇದ್ದಾರೆ. ಪ್ರಾರ್ಥನೆನ ನಿಮ್ಮೆಲ್ಲರ ಜೊತೆ ಮೀಟ್ ಮಾಡಿಸಿ ನಿಜ ತಿಳಿಸಿದ್ರೆ ಅವಳ ಭಯ, ದುಃಖ, ಭ್ರಮೆ ಎಲ್ಲ ಕಡಿಮೆ ಆಗ್ಬೋದು ಅನ್ನೋದು ನನ್ನ ನಂಬಿಕೆ. ಇದೆಲ್ಲ ಸಾಧ್ಯನಾ ಸರ್? ನೀವೊಬ್ಬರು ಮನಸ್ಸು ಮಾಡಿದ್ರೆ ಖಂಡಿತ ಆಗತ್ತೆ ಸುಮಾ ಅವರೇ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ. ಹಾಗಲ್ಲ, ನಾನು ಡಿವೋರ್ಸಿ. ಎಲ್ಲಂದ್ರಲ್ಲಿ ಸುತ್ತಾಡಿದ್ರೆ ಜನ 100 ಥರ ಮಾತಾಡ್ಕೋತಾರೆ. ಮಿಲನ 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 ಎಲ್ಲಂದ್ರಲ್ಲಿ ಸುತ್ತಾಡಿದ್ರೆ ಜನ 100 ಥರ ಮಾತಾಡ್ಕೋತಾರೆ. ಒಂಟಿ ಹೆಣ್ಣು ಗಂಡನ್ ಬಿಟ್ಟು ಈ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ ಸರ್. ಈಗಲೇ ನಮ್ಮ ಕಾಲೇಜಲ್ಲಿ ಆಗಲೇ ಮಾತಾಡ್ಕೊಳಕ್ ಶುರು ಮಾಡಿರ್ತಾರೆ ಸರ್. ಪ್ರಾರ್ಥನಾ ಅವರೇ ಇಲ್ಲಿಗೆ ಬಂದ್ರೆ ಏನಾದರೂ ಮಾಡ್ಬೋದು. ನಾನು ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ. ಐ ಆಮ್ ಸಾರಿ. ಸುಮಾ ಅವರೇ, ನನಗೆ ಉಳಿದಿರೋ ಒಂದೇ ಒಂದು ದಾರಿ ಅಂದ್ರೆ ಇದೆ. ನಿಮ್ಮ ಹತ್ರ ಬೇಡ್ಕೋತೀನಿ ಸುಮಾ ಅವರೇ, ಪ್ಲೀಸ್ ನಾನು ಹೇಳ್ತೀನಿ, ಉಳಿಸ್ಕೊಡಿ. ಅಯ್ಯೋ, ಇಷ್ಟೊಂದಲ್ಲ ಸರ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಈಗಿನ ಕಾಲದಲ್ಲಿ ಹೆಂಡತಿಗೊಂದು ಸಣ್ಣ ಸಮಸ್ಯೆ ಇದೆ ಅಂದ್ರೂ ಸಾಕು, ಅದನ್ನೇ ನೆಪ ಮಾಡಿಕೊಂಡು ಡಿವೋರ್ಸ್ ಕೊಡೋ ಗಂಡಂದ್ರ ಮಧ್ಯೆ ನಿಮ್ಮಂಥವ್ರಿದ್ದಾರೆ ಅಂದ್ರೆ ಆಶ್ಚರ್ಯ ಆಗ್ತಿದೆ. ಹೆಂಡತಿಗೋಸ್ಕರ ಅವಳಿಗೆ ಮಾನಸಿಕವಾಗಿ ಹುಷಾರಿಲ್ಲ ಅಂತ ಗೊತ್ತಿದ್ದು ಮನೆಯವ್ರನ್ನೆಲ್ಲ ಎದುರು ಹಾಕೊಂಡಿದ್ದೀರಲ್ಲ. ಇಷ್ಟು ವರ್ಷದಲ್ಲಿ ನಿಮ್ಮಂಥವ್ರನ್ನ ನಾನು ಮೊದಲನೇ ಸರ್ತಿ ನೋಡ್ತಾ ಇರೋದು. ನನಗೆ ಮೂರ್ಛೆ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಗಂಡ ನನ್ನ ಡಿವೋರ್ಸ್ ಮಾಡಿದ್ರು. ಐ ಆಮ್ ಸಾರಿ ಸುಮಾ ಅವರೇ. ಪರವಾಗಿಲ್ಲ ಸರ್, ನಾನು ಬರೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದಾದ್ರೆ ನಾನು ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ತೀರ್ಥಹಳ್ಳಿಲಿ ಎಲ್ಲಿಗೆ ಬರಬೇಕು ಹೇಳಿ? ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಸಿಗೋಣ. ಸರಿ ಸರ್, ಖಂಡಿತ ಬರ್ತೀನಿ. ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್, ನಾನು ಬರ್ತೀನಿ.